ಸ್ನೇಹಿತರೆ ನಮಸ್ಕಾರ. ಮೇಷರಾಶಿಯವರ ರಾಶಿ ಭವಿಷ್ಯ ಈ ಒಂದು ದಿನ ಹೇಗಿದೆ, ಮೇಷರಾಶಿಯವರ ಒಂದು ಜೀವನ ಹೇಗಿರುತ್ತೆ, ಅವರ ಜೀವನದಲ್ಲಿ ಏನೆಲ್ಲ ಲಾಭಗಳು ಇದೆ, ಏನೆಲ್ಲ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ, ಏನೆಲ್ಲ ಎಚ್ಚರಿಕೆಯನ್ನ ಅನುಸರಿಸಬೇಕು, ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ಅನುಸರಿಸಿದ್ರೆ ಇವರ ಜೀವನದಲ್ಲಿನ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತೆ, ಏನೆಲ್ಲ ಲಾಭಗಳು ಇದೆ, ಏನೆಲ್ಲ ತೊಂದರೆಗಳಿಗೆ ಎದುರಾಗ್ತಾರೆ, ಜೊತೆಗೆ ಈ ರಾಶಿಯವರಿಗೆ ಸಿಗ್ತಕ್ಕಂಥ ಅದ್ಭುತ ಫಲಗಳು ಏನು, ಯಾವೆಲ್ಲ ಯೋಗಗಳು ಸೃಷ್ಟಿಯಾಗುತ್ತೆ, ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಮೇಷರಾಶಿಯವರಾಗಿದ್ರೆ ಈಗಲೇ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ವ್ಯಾಪಾರ, ಕೋರ್ಟ್ ಕೇಸ್, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಜ್ಯೋತಿಷ್ಯದಲ್ಲಿ ಎಲ್ಲ ಗ್ರಹಗಳು ಕೂಡ ಒಂದು ನಿರ್ದಿಷ್ಟ ಅವಧಿಯ ನಂತರ ತಮ್ಮ ಚಲನೆಯನ್ನು ಬದಲಾಯಿಸುತ್ತದೆ. ಆದರೆ ಹಲವು ಬಾರಿ ಗ್ರಹಗಳು ತಮ್ಮ ಸ್ಥಾನಗಳಲ್ಲಿದ್ದರೂ ಇತರ ಗ್ರಹಗಳೊಂದಿಗೆ ವಿಶೇಷ ಸಂಬಂಧಗಳು ಅಥವಾ ಸಂಯೋಗಗಳನ್ನು ರೂಪಿಸುತ್ತವೆ. ಈ ವಿಶೇಷ ಸಂಯೋಗಗಳು ಒಂದಷ್ಟು ರಾಶಿಗಳ ಮೇಲೆ ನೇರ ಪರಿಣಾಮವನ್ನು ಬೀರುತ್ತದೆ. ಅದೇ ರೀತಿ ಗ್ರಹಗಳ ಅಧಿಪತಿಯಾದಂತಹ ಸೂರ್ಯನು ಮಂಗಳನೊಂದಿಗೆ ಷಾಢಾಷ್ಟಕ ಯೋಗವನ್ನು ರೂಪಿಸ್ತಾ ಇದ್ದು ಈ ಸಮಯದಲ್ಲಿ ವಿಶೇಷವಾಗಿ ಮೇಷರಾಶಿಯವರಿಗೆ ಲಾಭವನ್ನ ತಂದುಕೊಡ್ತಾ ಇದ್ದಾನೆ. ಜ್ಯೋತಿಷ್ಯ ದೃಷ್ಟಿಕೋನದಿಂದ ಈ ಯೋಗ ತುಂಬಾ ಪರಿಣಾಮಕಾರಿ ಅಂತ ಹೇಳಲಾಗ್ತಾ ಇದ್ದು, ಶನಿಯು ನ್ಯಾಯ, ಶಿಸ್ತು ಮತ್ತು ಕರ್ಮಕ್ಕೆ ಕಾರಣ ಆಗಿದ್ದು, ಮಂಗಳವು ಧೈರ್ಯ ಮತ್ತು ಶೌರ್ಯ ಹಾಗೂ ಶಕ್ತಿಯ ಸಂಕೇತವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಈ ಎರಡು ಗ್ರಹಗಳ ಸಂಯೋಜನೆಯಿಂದಾಗಿ ರೂಪುಗೊಂಡ ಯೋಗವು ಈ ರಾಶಿಯವರ ಮೇಲೆ ಸಾಕಷ್ಟು ಒಳ್ಳೆಯ ಪರಿಣಾಮವನ್ನ ಬೀರ್ತಾ ಇದೆ. ಇದರೊಂದಿಗೆ ಈ ರಾಶಿಗೆ ಸೇರಿದ ಜನರು ವೃತ್ತಿ ಜೀವನದ ಅಡೆತಡೆಗಳನ್ನು ತೊಡೆದು ಹಾಕೊಳ್ತಾರೆ. ಆರ್ಥಿಕ ಸ್ಥಿತಿಯಲ್ಲಿನ ಬದಲಾವಣೆಗಳು ಮತ್ತು ವ್ಯಾಪಾರದಲ್ಲಿನ ನಿರಂತರ ಬಿಕ್ಕಟ್ಟಿನಿಂದ ಇವರು ಪರಿಹಾರವನ್ನ ಪಡೆದುಕೊಳ್ತಾರೆ ಅಂತ ಹೇಳಬಹುದು. ಜೊತೆಗೆ ಈ ರಾಶಿಯವರಿಗೆ ಈ ಸಮಯ ಅದ್ಭುತವಾಗಿದೆ. ಹೀಗಾಗಿ ಈ ರಾಶಿಯವರು ಸಕಾರಾತ್ಮಕ ಪರಿಣಾಮಗಳನ್ನ ಕಾಣ್ತಾರೆ. ವ್ಯವಹಾರಸ್ಥರ ಮೇಲೆ ಒಳ್ಳೆಯ ಪರಿಣಾಮ ಬೀರ್ತದೆ. ನೀವು ಯಾವುದೇ ಕೆಲಸದಲ್ಲಿ ಹಣ ಹೂಡಿಕೆ ಮಾಡದೆ ಅದು ದ್ವಿಗುಣಗೊಳ್ಳುತ್ತದೆ. ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಹೊಸ ಸಂಪರ್ಕಗಳು ಉಂಟಾಗ್ತದೆ. ವಿಶೇಷ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದ್ದು, ಮಕ್ಕಳಿಗೆ ಸಂಬಂಧಿಸಿದ ಚಿಂತೆಗಳಿಂದ ವಿದ್ಯಾರ್ಥಿಗಳಿಗೆ ಪರಿಹಾರ ಸಿಗುತ್ತೆ. ಈ ರಾಶಿಯ ಜನರು ಸ್ನೇಹಿತರಿಂದ ಉತ್ತಮ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿಗಳನ್ನು ಪಡೆಯುವ ಮೂಲಕ ಅವರಿಗೆ ಹೆಚ್ಚಿನ ಸಂಬಳ ಮತ್ತು ಸ್ಥಾನದಲ್ಲಿ ಬಡ್ತಿ ಸಿಗುತ್ತೆ. ಸಂಬಂಧಗಳು ಸಂತೋಷವನ್ನ ತಂದುಕೊಡುತ್ತೆ. ಈ ಸಮಯ ಅವರಿಗೆ ವಿಶೇಷ ಸಮಯವಾಗಿದ್ದು, ವಾಹನ ಅಥವಾ ಯಾವುದೇ ದುಬಾರಿ ವಸ್ತುವನ್ನ ಖರೀದಿಸುವ ಪ್ರಯತ್ನ ಫಲಪ್ರದವಾಗ್ತದೆ. ಈ ರಾಶಿಯವರಿಗೆ ಶನಿಯ ಆಶೀರ್ವಾದ ಬಾಕಿ ಇರತಕ್ಕಂಥ ಕೆಲಸಗಳು ಸಹ ವೇಗವನ್ನ ಪಡೆಯುವಂತೆ ಮಾಡುತ್ತೆ. ಹೊಸ ವಿಷಯಗಳನ್ನ ಕಲಿಯಲು ಅವರು ಆಸಕ್ತಿಯನ್ನು ತೋರಿಸ್ತಾರೆ. ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯವಾಗಿದ್ದು, ತಮ್ಮ ಸಂಗಾತಿಯೊಂದಿಗೆ ಹೆಚ್ಚಿನ ಸಮಯ ಕಳೆಯಲಿಕ್ಕೆ ಅವಕಾಶವನ್ನು ಪಡೆದುಕೊಳ್ತಾರೆ. ಮನೆಯಿಂದ ದೂರ ಕೆಲಸ ಮಾಡ್ತಕ್ಕಂಥ ಜನರಿಗೆ ತಮ್ಮ ಕುಟುಂಬವನ್ನ ಭೇಟಿಯಾಗಲಿಕ್ಕೆ ಅವಕಾಶ ಸಿಗುತ್ತೆ. ಸಂತೋಷದ ಜೀವನವನ್ನ ನಡೆಸ್ತಾರೆ. ಈ ರಾಶಿಯವರಿಗೆ ಸಾಮಾಜಿಕ ಗೌರವ ಹೆಚ್ಚಿಗೆ ಆಗುತ್ತೆ. ಈ ಸಮಯದಲ್ಲಿ ನೀವು ಈಗಾಗಲೇ ಎದುರಿಸ್ತಿರ್ತಕ್ಕಂಥ ಆರೋಗ್ಯ ಸಮಸ್ಯೆಗಳು ಅಥವಾ ಮಾನಸಿಕ ಒತ್ತಡದಿಂದ ನಿಮಗೆ ಪರಿಹಾರ ಸಿಗುತ್ತೆ. ಭವಿಷ್ಯಕ್ಕಾಗಿ ಮತ್ತು ಪ್ರೀತಿಗಾಗಿ ಜೀವನವನ್ನ ಯೋಜಿಸಲು ನಿಮಗೆ ಹೊಸ ನಿರ್ದೇಶನ ಅಥವಾ ಶಕ್ತಿಯನ್ನ ನೀಡುತ್ತದೆ. ಮದುವೆಯಲ್ಲಿನ ಅಡೆತಡೆಗಳು ದೂರವಾಗುತ್ತೆ. ತಂದೆಯೊಂದಿಗಿನ ನಿರಂತರ ವಿವಾದವು ಕೊನೆಗೊಳ್ಳುತ್ತೆ. ಅದೃಷ್ಟದ ಬೆಂಬಲದಿಂದ ನೀವು ಅಪಾರ ಸುಖ ಸಂಪತ್ತನ್ನ ಈ ಸಂದರ್ಭದಲ್ಲಿ ಪಡೆದುಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಈ ರಾಶಿಯವರಿಗೆ ಗುರುಬಲ ಚೆನ್ನಾಗಿರೋದ್ರಿಂದ ಮದುವೆಯಲ್ಲಿ ಏನಾದ್ರೂ ಅಡೆತಡೆಗಳು ಉಂಟಾಗ್ತಿದ್ರೆ, ಮದುವೆಯಲ್ಲಿ ನಿಧಾನತೆ ಇದ್ರೆ ಈ ಸಂದರ್ಭದಲ್ಲಿ ಆ ಒಂದು ಸಮಸ್ಯೆ ಪರಿಪೂರ್ಣವಾಗಿ ನಿವಾರಣೆಯಾಗುತ್ತೆ. ನಿಮ್ಗೆ ಜಾಕ್ ಪಾಟ್ ಹೊಡೆಯುತ್ತೆ ಅಂತ ಹೇಳಬಹುದು. ಈ ಸಂದರ್ಭದಲ್ಲಿ ನೀವು ಇಷ್ಟಪಟ್ಟವರನ್ನೇ ಮದುವೆ ಆಗ್ತಕ್ಕಂಥ ಯೋಗ ಕೂಡ ಒಲಿದು ಬರುತ್ತೆ. ನೀವು ಯಾವುದೇ ಕೆಲಸ ಮಾಡಲು ಭಯವನ್ನ ಪಡೋಕೆ ಅವಶ್ಯಕತೆನೇ ಇಲ್ಲ. ಯಾಕಂತಂದ್ರೆ ನಿಮ್ಗೆ ಸಾಕಷ್ಟು ಲಾಭವನ್ನ ತಂದ್ಕೊಡುತ್ತೆ ಈ ಸಂದರ್ಭ ಅಂತ ಹೇಳಬಹುದು. ಇನ್ನು ಕುಟುಂಬ ಸದಸ್ಯರಿಗಾಗಿ ಹಣವ್ಯಯ ಮಾಡುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ನಿಮ್ಮ ಪ್ರಾಬಲ್ಯದಿಂದಲೇ ಎಲ್ಲ ಸಮಸ್ಯೆ ನಿವಾರಣೆಯಾಗುತ್ತೆ. ದೂರದಿಂದ ಬರ್ತಕ್ಕಂಥ ಅತಿಥಿಗಳ ಬಗ್ಗೆ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ವ್ಯವಹಾರದ ದೃಷ್ಟಿಯಿಂದ ನಿಮ್ಗೆ ಉತ್ತಮ ಸಮಯ ಇದಾಗಿದ್ದು, ಪ್ರಗತಿಯ ಸಾಧ್ಯತೆ ಕೂಡ ಇದೆ. ಭೂಮಿ ಅಥವಾ ಜಮೀನಿಗೆ ಸಂಬಂಧಿಸಿದ ಹಳೆಯ ವಿವಾದಗಳಿದ್ರೆ ಇತ್ಯರ್ಥ ಆಗುತ್ತೆ. ಕುಟುಂಬ ಸದಸ್ಯರು, ಬಂಧುಗಳು ಸೌಹಾರ್ದಯುತವಾಗಿ ಮಾತುಕತೆ ನಡೆಸ್ತಾರೆ. ಮನೆಗೆ ಹೊಸ ಅತಿಥಿ ಬರುವ ಸಾಧ್ಯತೆ ಇದ್ದು, ದೂರದ ಪ್ರಯಾಣಕ್ಕೆ ಅವಕಾಶ ಸಿಗುವ ಸೂಚನೆ ಕೂಡ ಇದೆ. ಉದ್ಯೋಗದಲ್ಲಿ ನಿರೀಕ್ಷಿತ ಫಲಿತಾಂಶಗಳಿಂದ ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತೆ. ಲಾಭದ ಅವಕಾಶಗಳು ಹೆಚ್ಚಾಗುವ ಸಾಧ್ಯತೆಗಳಿದ್ದು, ವೈವಾಹಿಕ ಜೀವನದ ಒತ್ತಡ ದೂರವಾಗುವ ಸಾಧ್ಯತೆ ಇದೆ. ನಾನು ಎಂಬ ಅಹಂಕಾರ ನಿಮ್ಗೆ ಹಿನ್ನಡೆ ಉಂಟು ಮಾಡಬಹುದು. ಹೀಗಾಗಿ ನಾನು ಅನ್ನೋದನ್ನ ಬಿಟ್ಬಿಡಿ. ಅನಗತ್ಯ ಗೊಂದಲಗಳಲ್ಲಿ ಸಿಲುಕಿ ಹಾಕೊಳ್ತೀರಾ. ಸ್ಥಿರ ಮನಸ್ಸಿನಿಂದ ಎಲ್ಲವನ್ನ ಎದುರಿಸಿ. ನೌಕರಿಯ ವಿಚಾರದಲ್ಲಿ ಹಲವಾರು ಸವಾಲುಗಳು ಎದುರಾಗುತ್ತೆ. ಹೀಗಾಗಿ ನಿಮ್ಮ ಅಹಂಕಾರ ಇಂದಿನ ಎಲ್ಲ ಕೆಲಸಗಳಿಗೆ ಅಡಚಣೆಯಾಗಬಹುದು. ಹುಷಾರಾಗಿರಿ. ವ್ಯಾಪಾರಿ ಬುದ್ಧಿಯಿಂದ ಹೊರಬಂದು ಮಾನಸಿಕ ಸಮಾಧಾನವನ್ನು ಕಂಡುಕೊಳ್ತೀರಾ. ಕುಟುಂಬದವರ ಜೊತೆಯಲ್ಲಿ ಸಮಯವನ್ನು ಕಳೀತೀರಾ. ಕ್ಷೇತ್ರಗಳಿಗೆ ಹೋದಾಗ ನಿಮ್ಮ ಮನಸ್ಸು ಶುದ್ಧವಾಗಿರುತ್ತೆ. ಅಂದ್ರೆ ನಿಮ್ಮ ಇಷ್ಟದ ಕ್ಷೇತ್ರಗಳಿಗೆ ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆ ಹೋದಾಗ ಮನಸ್ಸು ಶುದ್ಧತೆಯನ್ನು ಕಂಡುಕೊಡುತ್ತೆ. ವ್ಯವಹಾರ ವಿಷಯವನ್ನು ಬದಿಗಿಟ್ಟು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಳ್ಳಿ. ಕುಟುಂಬದವರು ಬೇಸರವನ್ನು ವ್ಯಕ್ತಪಡಿಸಬಹುದು. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಕೆಲಸದಲ್ಲಿ ಹಲವು ಅಡಚಣೆಗಳು ಉಂಟಾಗಬಹುದು.
ಆಟಗಾರರಿಗೆ, ಅದರಲ್ಲೂ ಕ್ರಿಕೆಟ್ ಆಟಗಾರರಿಗೆ ತುಂಬಾ ಒಳ್ಳೆಯ ಸಮಯ. ಯಾವುದೇ ಕೆಲಸ ಮಾಡಲು ಭಯವನ್ನು ಪಡಬೇಕಾದ ಅವಶ್ಯಕತೆ ಇಲ್ಲ. ಉತ್ತಮವಾದ ವಾತಾವರಣ ಇರುತ್ತೆ. ನಿಮ್ಮ ಕೌಶಲ್ಯ ಹೊರಗಡೆ ಪ್ರಚಾರ ಆಗದೆ ಇರೋದಕ್ಕೆ ನಿಮ್ಮ ಆಲಸ್ಯವೇ ಕಾರಣ ಅಂತ ಹೇಳಲಾಗ್ತಾ ಇದ್ದು, ಕಾರ್ಯಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸಬೇಕು ಅಂತಂದ್ರೆ ನೀವು ವಿಭಿನ್ನವಾದ ಆಲೋಚನೆಗಳ ಮೂಲಕ ನಿಮ್ಮನ್ನ ನೀವು ಗುರುತಿಸ್ಕೊಳ್ಬೇಕು. ಮನಸ್ಸು ನಿಮ್ಮ ಹಿಡಿತಕ್ಕೆ ಸಿಗದೆ ಹಲವು ತೊಂದರೆಗಳಿಗೆ ನೀವೇ ಕಾರಣರಾಗ್ತೀರಾ. ಮಾನಸಿಕ ಬೇಸರ ನಿಮಗೆ ದಿನಪೂರ್ತಿ ಕಾಡಬಹುದು. ಸಂಬಂಧಿಕರು ಮತ್ತೆ ಸ್ನೇಹಿತರೊಂದಿಗೆ ನಿಮ್ಮ ಸಂಬಂಧವನ್ನ ಯಾವುದೇ ಕಾರಣಕ್ಕೂ ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಹಠದ ಸ್ವಭಾವದಿಂದ ವೃತ್ತಿ, ನೌಕರಿ, ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ಹಿನ್ನಡೆಯಾಗುವ ಸಾಧ್ಯತೆ ಇದ್ದು ಸ್ವಲ್ಪ ಹಠವನ್ನ ಬಿಟ್ಬಿಡಿ. ವಿವಾದಿತ ವಿಷಯಗಳು ಇತ್ಯರ್ಥವಾಗುತ್ತೆ. ಕುಟುಂಬ ಸದಸ್ಯರ ನಿರೀಕ್ಷೆಗಳನ್ನ, ಆಸೆಗಳನ್ನ ಪೂರೈಸಲು ಇದು ಉತ್ತಮ ಸಮಯವಾಗಿದ್ದು ಮಕ್ಕಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಳ್ತೀರಾ. ರಾಜಕೀಯ ವ್ಯಕ್ತಿಗಳಿಗೆ ಉತ್ತಮ ಸ್ಥಾನ ಹಾಗೂ ಕೆಲವು ವಿಚಾರಗಳಲ್ಲಿ ಮುನ್ನೆಲೆಗೆ ಬರತಕ್ಕಂತ ಅವಕಾಶಗಳು ಕೂಡ ಸಿಗ್ತಾ ಹೋಗುತ್ತೆ. ನಿಮ್ಮ ಮಕ್ಕಳೇನಾದ್ರೂ ಸಲಹೆ ಕೊಟ್ರೆ ಅದನ್ನ ನಿರ್ಲಕ್ಷ್ಯ ಮಾಡಕ್ ಹೋಗ್ಬೇಡಿ. ಅವ್ರು ಚಿಕ್ಕವರು ಅಂತ ಹೇಳಿ ಅವರ ಸಲಹೆಗಳನ್ನ ದೂರ ಇಡಬೇಡಿ. ವ್ಯರ್ಥವಾಗಿ ಸಮಯವನ್ನ ಕಳೆಯೋದ್ರ ಬದಲು ನಿಮ್ಮನ್ನ ನೀವು ಸ್ವಲ್ಪ ಬ್ಯುಸಿ ಆಗಿಟ್ಕೊಳ್ಳಿ. ಹಳೆಯ ಕೇಸುಗಳಿದ್ರೆ ತೀರ್ಮಾನವಾಗಿ ಜಯಶೀಲರಾಗುವ ಯೋಗ ಇದೆ. ನಿಮ್ಗೆ ಬೇರೆ ವ್ಯವಹಾರಗಳನ್ನ ಬದಿಗಿಟ್ಟು ಕಾನೂನಿನ ಚೌಕಟ್ಟಿನೊಳಗೆ ಬರುವ ಕೆಲಸಕ್ಕೆ ಹೆಚ್ಚು ಗಮನವನ್ನು ಕೊಡಿ. ನಿಮ್ಮ ಕೋರ್ಟ್ ಕೆಲಸಕ್ಕೆ ವಿಶೇಷ ತಿರುವು ಸಿಗುವ ಸಾಧ್ಯತೆ ಇದ್ದು ಕಾನೂನಿನ ದೃಷ್ಟಿಯಿಂದ ಮಾನಸಿಕವಾಗಿ ಬೇಸತ್ತವರಿಗೆ ಸಮಾಧಾನ ಸಿಗುತ್ತೆ. ಅಧಿಕಾರಿ ವರ್ಗದಿಂದ ಕೆಲವು ತೊಂದರೆಗಳಾಗಬಹುದು. ತಾತ್ಸಾರ ಮಾಡಕ್ ಹೋಗ್ಬೇಡಿ. ಕುಟುಂಬದ ಜವಾಬ್ದಾರಿಗಳು ಹೆಚ್ಚಿನ ಒತ್ತಡ ತರಬಹುದು. ಹಣಕಾಸಿನ ವಿಚಾರದಲ್ಲಿ ಏರುಪೇರಾಗಬಹುದು. ವ್ಯಾಪಾರ, ವ್ಯವಹಾರ, ಉದ್ಯೋಗ, ವಿದ್ಯೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನೀವು ಒಂದಷ್ಟು ಸಂಬಂಧಗಳ ವಿಚಾರದಲ್ಲೂ ಕೂಡ ನೀವು ತೊಂದರೆಗೀಡಾಗ್ತೀರಾ. ಹೀಗಾಗಿ ಚರ್ಚಿಸಿ, ಯೋಚಿಸಿ ನಂತರ ಪ್ರಯತ್ನವನ್ನ ಮಾಡಿ. ಒಪ್ಪಂದಗಳಿಗೆ ಸಹಿ ಮಾಡುವ ಸನ್ನಿವೇಶ ಬಂದ್ರೆ ಸ್ವಲ್ಪ ಆಲೋಚಿಸಿ ತೀರ್ಮಾನವನ್ನು ತೆಗೆದುಕೊಳ್ಳಿ. ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಗಮನವನ್ನು ಕೊಡಬೇಕಾಗತ್ತೆ. ಸಕಾಲಕ್ಕೆ ಸೂಕ್ತ ಔಷಧೋಪಚಾರ ಮಾಡಿಕೊಂಡ್ರೆ ಒಳ್ಳೆಯದ್ದು. ನಿಮ್ಮ ಮಾರ್ಗದರ್ಶನ ಪಡೆಯುವ ಹಲವಾರು ಸಮಸ್ಯೆಗಳು ಬಗೆಹರಿಯುತ್ತೆ. ಕುಟುಂಬದಲ್ಲಿ ಉತ್ತಮ ಸಮಯ ಕಳೀತೀರಾ. ನಿಮ್ಮ ಉಪಕಾರ ಪಡೆದವರು ಸದಾ ನಿಮ್ಮನ್ನ ಗೌರವಿಸ್ತಾರೆ. ಜಟಿಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ನೌಕರರು ತಮ್ಮ ಉದ್ಯೋಗವನ್ನು ಬದಲಿಸಲಿಕ್ಕೆ ಇದು ಶುಭ ಸಮಯವಾಗಿದೆ. ಬೇರೆ ಕಡೆ ಉದ್ಯೋಗ ಅವಕಾಶ ಕೂಡ ನಿಮಗೆ ಸಿಗುತ್ತೆ. ವ್ಯವಸ್ಥಿತವಾಗಿರ್ತಕ್ಕಂಥ ದಿನಚರಿ ನಿಮಗೆ ಯಶಸ್ಸನ್ನ ತಂದುಕೊಡುತ್ತೆ. ವಿದೇಶಿ ಪ್ರಯಾಣವೂ ಕೂಡ ಸಂತಸ ತರುತ್ತೆ. ನಿಮ್ಮ ಕೆಲಸಗಳಿಗೆ ಬೇರೆಯವರನ್ನ ಅವಲಂಬಿಸೋಕೆ ಹೋಗಬೇಡಿ. ವ್ಯಾಪಾರ ಮತ್ತೆ ವ್ಯವಹಾರ ದೃಷ್ಟಿಯಿಂದ ಪ್ರಯಾಣಕ್ಕೆ ಅನುಕೂಲಕರ ಸಮಯ ಆಗಿದೆ. ನಿಮ್ಮ ಪ್ರತಿಭೆ ಮತ್ತು ಚಟುವಟಿಕೆಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಉತ್ತಮ ಸಮಯ. ಯಾವುದಾದ್ರೂ ವ್ಯವಹಾರದಿಂದ ಬರಬೇಕಾದ ಬಾಕಿ ಹಣ ಇದ್ರೆ ಆ ಹಣ ನಿಮ್ ಕೈ ಸೇರುತ್ತೆ. ಭವಿಷ್ಯದ ಯೋಜನೆಗಳನ್ನ ಮನಸ್ಸಿನಲ್ಲಿ ಲೆಕ್ಕ ಹಾಕ್ತಾ ತುಂಬಾ ಆಕರ್ಷಿತರಂತೆ ನೀವು ಕಾಣ್ತೀರಾ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ನಿಮ್ಮ ಯೋಚನೆಗಳೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಕಾರ್ಯಗತಕ್ಕೆಗೊಳ್ಳುತ್ತವೆ. ಈ ಒಂದು ಸಂದರ್ಭದಲ್ಲಿ ನೀವು ಏನ್ ಅಂದ್ಕೊಳ್ತೀರಲ್ಲ ಆ ರೀತಿಯ ಜೀವನ ನಿಮ್ಮದಾಗತ್ತೆ. ಇಷ್ಟು ದಿನದ ನೋವು, ಕಷ್ಟಗಳು ಎಲ್ಲವೂ ಕೂಡ ದೂರವಾಗುತ್ತೆ. ಅಪರೂಪದ ಯೋಗ ನಿರ್ಮಾಣವಾಗಿರೋದ್ರಿಂದ ಅವಕಾಶಗಳ ಮಹಾಪೂರ್ವೇ ಹರಿಯುತ್ತೆ ಅಂತ ಹೇಳಬಹುದು. ಆರ್ಥಿಕ ಸ್ಥಿತಿ ಬಲಪಡುತ್ತೆ. ವೈವಾಹಿಕ ಜೀವನದಲ್ಲಿ ಸಂತೋಷ, ಪ್ರೀತಿ, ಸಂತೋಷದ ವಾತಾವರಣ ಇರುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ವೇಗವಾಗಿ ಹೆಚ್ಚಾಗುತ್ತೆ. ನಿಮ್ಮ ಬಗ್ಗೆ ಜನರು ನಂಬಿಕೆ ಇಡ್ತಾರೆ. ಆದಾಯದಲ್ಲಿ ಉತ್ತಮ ಹೆಚ್ಚಳದ ಸಾಧ್ಯತೆಗಳಿದ್ದು ತಂದೆಯೊಂದಿಗಿನ ಸಂಬಂಧಗಳು ಸಿಹಿ ಮತ್ತೆ ಸಹಕಾರದಿಂದ ಕೂಡಿರುತ್ತೆ. ಮದುವೆ ಸಮಾರಂಭ ಅಥವಾ ಇತರ ಸಂದರ್ಭಗಳಲ್ಲಿ ಭಾಗವಹಿಸಲಿಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಧಾರ್ಮಿಕ ಪ್ರವಾಸಗಳ ಸಾಧ್ಯತೆ ಕೂಡ ಇದ್ದು ಮಾನಸಿಕ ಶಾಂತಿ, ಆಧ್ಯಾತ್ಮಿಕ ತೃಪ್ತಿ ಅನ್ನೋದು ಸಿಗ್ತಾ ಹೋಗುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆಗಳಿದ್ದು ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆದುಕೊಳ್ತೀರಾ. ಅವಿವಾಹಿತರು ವಿವಾಹ ಪ್ರಸ್ತಾಪವನ್ನು ಪಡೆದುಕೊಳ್ತಾರೆ. ಸಮಾಜದ ಶ್ರೇಷ್ಠ ಮತ್ತೆ ಗೌರವಾನ್ವಿತ ಜನರೊಂದಿಗೆ ನೀವು ಸಕಾರಾತ್ಮಕ ಸಭೆಯನ್ನು ಹೊಂದುತ್ತೀರಾ. ಸಾಮಾಜಿಕ ವಲಯವನ್ನ ಇದು ಹೆಚ್ಚಿಸುತ್ತೆ. ಪ್ರತಿಭೆಗೆ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಇದೆಲ್ಲವೂ ಕೂಡ ಮೇಷರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತ ವರಗಳಾಗಿದೆ. ಧನ್ಯವಾದಗಳು.